ಒಂದು ಒಳ್ಳೆ ಐಸ್ ಕ್ರೀಮ್ನ ತಿನ್ನಬೇಕು ಅಂತಿದ್ದೀರಾ ಈ ಬೇಸಿಗೆಗೆ? ಸೊ ಇಲ್ಲಿದೆ ಶುಗರ್ ಫ್ರೀ ಕೋಕೋನಟ್ ಐಸ್ ಕ್ರೀಮ್. ತುಂಬ ಸಿಂಪಲ್ ಪ್ರೊಸೆಸ್ ಇದೆ. ತುಂಬ ಇಂಗ್ರೀಡಿಯೆಂಟ್ಸ್ ಕೂಡ ಬೇಕಾಗಿಲ್ಲ. ಹೆಲ್ದಿಯಾಗಿ ಆರಾಮವಾಗಿ ಮನೇಲಿ ಮಾಡ್ಕೋಬೋದು. ಸೊ ನೋಡಿ, ಕೋಕೋನಟ್ ಐಸ್ ಕ್ರೀಮ್ ಎಷ್ಟು ಚೆನ್ನಾಗಿ ಬಂದಿದೆ. ಇದ್ರ ಮೇಲೆ ಹನಿನ ಯೂಸ್ ಮಾಡ್ತಾ ಇದ್ದೀನಿ, ಯಾಕಂದರೆ ನಾನು ಇದಕ್ಕೆ ಯಾವುದೇ ಥರದ ಶುಗರ್ ಅಥವಾ ಜಾಗ್ರಿನ ಯೂಸ್ ಮಾಡಿಲ್ಲ. ಬಟ್ ನೀವು ಬೇಕಿದ್ರೆ ಹಾಕೋಬೋದು. ಸೊ ನಾನಿಲ್ಲಿ ಒಂದು ತೆಂಗಿನಕಾಯಿನ ತಗೊಂಡಿದ್ದೆ. ಚಿಕ್ಕ ಭಾಗನ ನಾನು ಚಟ್ನಿ ಮಾಡೋದಕ್ಕೆ ಯೂಸ್ ಮಾಡ್ಕೊಂಡಿದ್ದೆ, ಹಾಗೆ ದೊಡ್ಡ ಭಾಗದ ಕೊಬ್ಬರಿನ ತೆಗೆದು ಐಸ್ ಕ್ರೀಮ್ಗೆ ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ನಾನಿಲ್ಲಿ ಒಂದು 10 ರಿಂದ 12 ಗೋಡಂಬಿನ ಬಿಸಿನೀರಲ್ಲಿ ನೆನೆಯಕ್ಕಿಟ್ಟಿದ್ದೆ, ಹಾಗೆ 1 ಬೌಲಷ್ಟು ಮಖಾನನ ಬಿಸಿನೀರಿನಲ್ಲಿ ನೆನೆಯಕ್ಕಿಟ್ಟಿದ್ದೆ. ಎರಡನ್ನೂ ಒಂದು ಅರ್ಧ ಗಂಟೆ ನೆನೆಯಕ್ಕಿಟ್ಕೊಂಡಿದ್ದೀನಿ. ನಾನಿಲ್ಲಿ ಕೊಬ್ಬರಿನ ಕಟ್ ಮಾಡಿ ಇಟ್ಕೊಂಡಿರೋದನ್ನ ನುಣ್ಣಗೆ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಂಡಿದ್ದೀನಿ. ಸೊ ಇವಾಗ ನಾನಿಲ್ಲಿ ಒಂದು ಬಟ್ಟೆನ ಹಾಕ್ಕೊಂಡು ಅದ್ರ ಮೇಲೆ ರುಬ್ಕೊಂಡಿರುವಂಥ ಕೊಬ್ಬರಿನ ಹಾಕ್ಕೊಂಡು ಹಾಲನ್ನು ಸೆಪ್ರೇಟ್ ಮಾಡ್ಕೊಂಡು ಬಿಡ್ತೀನಿ. ಸೊ ನೀಟಾಗಿ ಹಾಲನ್ನೆಲ್ಲ ಸೆಪ್ರೇಟ್ ಮಾಡ್ಕೊಂಡು ಬಿಡೋಣ. ಈ ರೀತಿ ಹೆಲ್ದಿಯಾಗಿ ಐಸ್ ಕ್ರೀಮ್ನ ನೀವು ಮಾಡಿ ಮಕ್ಕಳಿಗೆ ಕೂಡ ಕೊಡ್ಬೋದು. ಇದರಲ್ಲಿ ಯಾವುದೇ ರೀತಿಯಾದ ಪ್ರಿಸರ್ವೇಟಿವ್ಸ್ ಇಲ್ಲ, ಕಲರ್ ಇಲ್ಲ, ಪಾಮ್ ಆಯಿಲ್ ಅಂತೂ ಇಲ್ವೇ ಇಲ್ಲ. ಅಷ್ಟು ಹೆಲ್ದಿಯಾಗಿದೆ ಇದು. ಸೊ ಇವಾಗ ನೆನೆಸಿಟ್ಟಿರುವಂತಹ ಗೋಡಂಬಿನ ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ, ಹಾಗೆ ಮಖಾನನ ಕೂಡ ಹಾಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ನ್ಯೂಟ್ರಿಯೆಂಟ್ಸ್ ಇರುತ್ತೆ ಮಖಾನದಲ್ಲಿ, ಪ್ರೋಟೀನ್ ಇದೆ. ಸೊ ಇಷ್ಟು ಒಳ್ಳೆ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಒಂದು ಒಳ್ಳೆ ಹೆಲ್ದಿಯಾಗಿರೋ ಐಸ್ ಕ್ರೀಮ್ನ ನೀವು ತಿನ್ನಿ, ಮಕ್ಕಳಿಗೂ ಮಾಡಿಕೊಡಿ. ಸೊ ಇವಾಗ ನಾನು ನುಣ್ಣಗೆ ರುಬ್ಕೊಂಡು ಬಿಟ್ಟಿದ್ದೀನಿ ಗೋಡಂಬಿ ಮತ್ತು ಮಖಾನನ. ಸ್ವಲ್ಪ ತೆಂಗಿನಕಾಯಿ ಹಾಲನ್ನು ಹಾಕಿ ರುಬ್ಕೊಂಡಿರೋದು, ಅದನ್ನು ಇವಾಗ ನಾನು ಏನು ಕೋಕೋನಟ್ ಮಿಲ್ಕ್ನ ತೆಗ್ದಿದ್ನಲ್ಲ ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದರಿಂದ ಏನಾಗುತ್ತೆ, ಮಖಾನ ಮತ್ತು ಗೋಡಂಬಿಯಿಂದ ಸ್ವಲ್ಪ ಥಿಕ್ನೆಸ್ ಚೆನ್ನಾಗಿ ಬರುತ್ತೆ, ಹಾಗೆ ಟೇಸ್ಟ್ ಕೂಡ ಎನ್ಹಾನ್ಸ್ ಆಗುತ್ತೆ. ಒಂದು ಸ್ವಲ್ಪ ವೆನಿಲಾ ಎಸೆನ್ಸ್ನ ಹಾಕ್ಕೊಂಡಿದ್ದೀನಿ. ಸೊ ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಬಿಡ್ತೀನಿ. ಸೊ ಇವಾಗ ಇದನ್ನು ನಾನು ಫ್ರೀಝರ್ನಲ್ಲಿ ಇಡೋಕ್ಕೆ ತೆಂಗಿನಕಾಯಿ ಚಿಪ್ಪನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಟ್ರೇನ ಯೂಸ್ ಮಾಡ್ಬೋದು, ಐಸ್ ಕ್ಯೂಬ್ ಟ್ರೇ ಅಥವಾ ಏನಾದರೂ ಬೌಲು, ನಿಮ್ಗೆ ಯಾವ ಕಂಟೈನರ್ ಇಷ್ಟ ಅದರಲ್ಲಿ ಹಾಕೋಬೋದು. ಸ್ವಲ್ಪ ನ್ಯಾಚುರಲ್ ಆಗಿರಲಿ ಅಂತ ನಾನು ತೆಂಗಿನಕಾಯಿ ಚಿಪ್ಪನ್ನು ಯೂಸ್ ಮಾಡಿದ್ದೀನಿ. ಸೊ ನಾನಿವಾಗ ಹಾಲಿನ ಮಿಶ್ರಣನ ಹಾಕೊಂಡು ಬಿಡ್ತೀನಿ. ಇದನ್ನು ನಾನು ಒಂದು 5 ಗಂಟೆ ಫ್ರೀಝರ್ನಲ್ಲಿ ಇಟ್ಟಿದ್ದೆ. ನಿಮಗೆ ಕೋಲ್ಡ್ ಬೇಡ ಅಂದರೆ ಹಾಗೆ ಕೂಡ ಇದನ್ನು ಯೂಸ್ ಮಾಡ್ಬೋದು. ನೋಡಿ 5 ಗಂಟೆ ಆಗಿದೆ, ತೆಗೆದು ನೋಡಿದರೆ ಸೂಪರ್ ಆಗಿರುವಂತಹ ಕೋಕೋನಟ್ ಐಸ್ ಕ್ರೀಮ್ ರೆಡಿ ಆಗಿದೆ. ಮೇಲೆ ಹನಿನ ಆ್ಯಡ್ ಮಾಡ್ಕೊಂಡು ಬಿಡ್ತೀನಿ. ನಾನು ಮಾಡೋ ರೆಸಿಪೀಸ್ ನಿಮ್ಗೆ ಇಷ್ಟ ಆದರೆ ಮರೀದೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡಿ. ನೋಡಿ, ಡೆಲಿಷಿಯಸ್ ಹೆಲ್ದಿ ಕೋಕೋನಟ್ ಐಸ್ ಕ್ರೀಮ್ ರೆಡಿ.